ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಹಬ್ಬ ಇರೋದ್ರಿಂದ ಮಾವಿನ ತೋರಣ ಹಾಗೆ ಬಾಳೆಕಂದು ಕಟ್ಟಿ ಅಲಂಕಾರ ಮಾಡಿದ್ದೀವಿ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ರೆಡಿ ಮಾಡಿ ಮನೆಯಿಂದ ತವ್ರ ಮನೆಯಿಂದ ತಂದಿರೋ ಅಂತಹ ಬಾಗಿನನ ಇಟ್ಟು ಗೌರಿ ಹಬ್ಬದ ದಿನ ಪೂಜೆ ಎಲ್ಲ ದೇವ್ರ ಪೂಜೆನ ಮಾಡಿದ್ವಿ. ದೇವ್ರ ಪೂಜೆ ಎಲ್ಲ ಮುಗಿಸಿದ ನಂತರ ಅಮ್ಮ ಗೌರಿ ಹಬ್ಬದಲ್ಲಿ ವರ್ಷ ಎಡೆ ಇಟ್ಟು ಪೂಜೆ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಅಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ನಾನು ತಂದಿರೋ ಅಂಥ ಬಾಗಿನನ ಇಟ್ಟು ದೇವರಿಗೆ ಪೂಜೆ ಮಾಡಿ ಬಾಗಿನ ಎಲ್ಲ ಪೂಜೆ ಮಾಡಿ ಅದನ್ನು ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಗೌರಿ ದಾರ ಎಲ್ಲ ಕಟ್ಕೊಂಡು ಎಲ್ಲ ಪೂಜೆ ಮುಗಿಸ್ದೆ. ಹಾಗೆ ಅಮ್ಮ ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಎಳ್ಳು ಒಬ್ಬಿಟ್ಟು ಮಾಡಿದ್ದಾರೆ, ಹಾಗೆ ಕಾಯಿ ಒಬ್ಬಿಟ್ಟು ಮಾಡಿದ್ದಾರೆ. ಪ್ರತಿ ವರ್ಷ ಅವರು ಎಡೆನ ಇಟ್ಟು ಪೂಜೆ ಮಾಡ್ತಾರಂತೆ. ಸೊ ಈ ವರ್ಷವೂ ಕೂಡ ಹಾಗೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ನು ವಡೆ ಮಾಡಿದ್ದಾರೆ, ತಟ್ಟೆ ದೋಸೆ ಮಾಡಿದ್ದಾರೆ, ಹಾಗೆ ಮೊಸರನ್ನ ಒಬ್ಬಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿ ಮುಗಿಸಿದ್ದಾರೆ. ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ಅವ್ರು ಇದೆಲ್ಲ ಮುಗಿಸಿ ಹಾಗೆ ಪೂಜೆ ಮಾಡೋದಕ್ಕೂ ಕೂಡ ರೆಡಿ ಮಾಡಿದ್ದಾರೆ. ನೀವು ನೋಡ್ಬೋದು, ಪ್ರತಿ ವರ್ಷ ಕೂಡ ಹೀಗೆ ಹಬ್ಬಕ್ಕೆ ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಇಟ್ಟು ಪ್ರತಿ ವರ್ಷವೂ ಕೂಡ ಪೂಜೆ ಮಾಡ್ತಾರೆ. ಇವಳು ನಮ್ಮನೆ ಪುಟ್ಟ ಗೌರಿ. ನಾವು ಏನು ಮಾಡ್ತೀವಿ ಅದನ್ನು ಕೂಡ ಅವಳು ಮಾಡಲೇಬೇಕು. ನಾವು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ನಾವು ಪೂಜೆ ಮಾಡ್ತಾ ಇರೋದನ್ನು ನೋಡಿ ಅವಳು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾಳೆ. ಹಾಗೆ ಮನೆಯವರೇ ಎಲ್ಲ ಎಡೆ ಇಟ್ಟು ಪೂಜೆ ಮಾಡ್ತಾ ಇರೋದಕ್ಕೆ ಎಲ್ಲರೂ ಪೂಜೆ ಮಾಡಿದ್ವಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಗೌರಿ ಗಣೇಶ ಹಬ್ಬ ಎರಡದ್ದು ಕೂಡ ನಾನು ವಿಡಿಯೋನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇವತ್ತು ಗೌರಿ ಹಬ್ಬ ಇರೋದ್ರಿಂದ ಸಂಜೆ ಟೈಮಲ್ಲಿ ಓರಿಪಾದನ ಹಿಡಿತೀವಿ. ಅಂದರೆ ಗೊತ್ತಿರ್ಬೋದು, ಹಸು ಪೂಜೆ ಇಲ್ಲ ಕರು ಪೂಜೆನ ಮಾಡ್ತೀವಿ. ಹಾಗೆ ಗಣೇಶನ ಕೂಡ ಇಡಬೇಕು. ಪ್ರತಿ ವರ್ಷ ಏನು ಗಣೇಶ ಇಡ್ತಾ ಇರಲಿಲ್ಲ, ಈ ವರ್ಷ ಗಣೇಶ ಇಡಬೇಕು ಅಂತ ಅಂದ್ಕೊಂಡು ನಮ್ಮ ಹಸ್ಬೆಂಡ್ಗೆ ಹೇಳಿ ಗಣೇಶನ ಕೂಡ ತರಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಹೇಗಿತ್ತು ನಾನು ಗಣೇಶ ಮಾಡಿರೋದು, ಹಾಗೆ ಗಣೇಶನಿಗೆ ಅಲಂಕಾರ ಮಾಡಿರೋದು, ಪೂಜೆ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಬನ್ನಿ, ಹಬ್ಬದ್ದು ಎಲ್ಲ ಹೇಗೆ ಪ್ರಿಪ್ರೇಷನ್ ಇತ್ತು ಅಂತ ತೋರಿಸ್ತೀನಿ. ಈ ವರ್ಷ ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಹೇಳಿ ನಮ್ಮ ಮನೆಗೆ ಗಣೇಶನ ಕರೆಸ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ನಾನು ಏನು ಮಾಡ್ತೀನಿ ಅದನ್ನು ಕೂಡ ಅವಳು ಮಾಡಬೇಕು. ದೇವ್ರಿಗೆ ಅವಳು ಕೂಡ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅವಳದು ಇದೇ ಒಂದು ಪುಟ್ಟ ತುಂಟಾಟನೇ ತುಂಬ ಇಷ್ಟ ಆಗೋದು. ನೀವು ನೋಡ್ತಿರ್ಬೋದು ಅವಳು ಹೇಗೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಹಾಗೆ ಗೌರಿ ಹಬ್ಬ, ಗಣೇಶನ ಹಬ್ಬ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಗಣೇಶ ವಿಸರ್ಜನೆ ಮಾಡೋದನ್ನು ವಿಡಿಯೋ ಮಾಡೋದಿಲ್ಲ, ಸೊ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡೋದಿಲ್ಲ. ಅದನ್ನು ಇಟ್ಟು ಮನೇಲಿ ಇಟ್ಟು ಪೂಜೆ ಮಾಡಿರೋ ಅಂಥ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಓಕೆನಾ. ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅಂತ. ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕಿ ಫೆಸ್ಟಿವಲ್ದು ವಾತಾವರಣ ಇರಬೇಕಲ್ವ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿದ್ದೀವಿ. ನೀವು ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನಗೆ ಕಮೆಂಟ್ ಮಾಡಬೇಕು. ಹೇಳ್ದೆ ಅಲ್ವಾ, ಸಂಜೆ ನಾವು ಓರಿ ಪೂಜೆ ಮಾಡ್ತೀವಿ, ಓರಿ ಪಾದ ಹಿಡಿತೀವಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಚಿಕ್ಕ ಕರು ಇತ್ತು, ಆ ಕರುಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿದ್ರು. ಮುಂಚೆನೇ ಹಸುಗೆಲ್ಲ ಮೈ ತೊಳೆದು ಎಲ್ಲ ಮಾಡಿ, ಇವಾಗ ಸಂಜೆಯಲ್ಲಿ ಹಸುನ ಮನೆ ಒಳಗಡೆ ಕರ್ಕೊಂಡ್ಬಂದು, ಅಂದರೆ ಲಕ್ಷ್ಮಿ ಥರ ಅಲ್ವಾ, ಸೊ ಒಳಗೆ ಕರ್ಕೊಂಬಂದು ಅಷ್ಟಲಕ್ಷ್ಮಿಗಳಿರ್ತಾರಂತೆ. ನಾವು ಆ ಫೆಸ್ಟಿವಲ್ಗೆ ಏನೇನೆಲ್ಲ ಮಾಡಿದ್ದೀವಿ ಪ್ರಿಪ್ರೇಷನ್, ಅಡುಗೆ ಪ್ರಿಪ್ರೇಷನ್ದು, ಒಬ್ಬಟ್ಟಿರ್ಬೋದು, ವಡೆ, ಅನ್ನ, ಸಾಂಬಾರು ಎಲ್ಲದನ್ನು ಕೂಡ ಇಟ್ಟು ಪೂಜೆ ಮಾಡಿ ನಾವು ಅದಕ್ಕೆ ಪ್ರಸಾದವಾಗಿ ನೀಡ್ತೀವಿ. ನೀವು ನೋಡ್ಬೋದು ಹೇಗೆಲ್ಲ ಮಾಡ್ತಾರೆ ಅಂತ. ಈ ಹಳ್ಳಿ ಕಡೆ ಇದೆಲ್ಲ ಮಾಡೋ ಅಂಥವ್ರಿಗೆ ಗೊತ್ತಿರುತ್ತೆ. ಬಟ್ ಸಿಟಿ ಕಡೆಯೂ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಸೊ ಹಾಗಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ.
ಹೇಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಾವ ಇವರು, ನಾನು ಅಪ್ಪ ಅಮ್ಮ ಅಂತಲೇ ಕರೆಯೋದು. ಸೊ ಇವರು ಹಬ್ಬದಲ್ಲಿ ಹೇಗೆಲ್ಲ ಮಾಡಬೇಕು, ನಾನು ಫಸ್ಟ್ ಟೈಮ್ ಈ ಹಬ್ಬಕ್ಕಿರೋದ್ರಿಂದ ಅವರು ಪ್ರತಿಯೊಂದನ್ನು ಕೂಡ ಪ್ರತಿ ವರ್ಷವೂ ಹೀಗೆ ಮಾಡೋದು, ಹೀಗೆ ಮಾಡಬೇಕು ಅಂತ ನನಗೆ ತೋರಿಸ್ಕೊಟ್ರು. ಹಾಗೆ ನನ್ನ ಮಗಳು ಕೂಡ ನಾನು ಪೂಜೆ ಮಾಡ್ತೀನಿ ಹಸುಗೆ ಅಂತ ಹೇಳಿ ಅವಳು ಪೂಜೆ ಮಾಡಿ, ಅಮ್ಮ ಪೂಜೆ ಮಾಡಿಸಿದ್ರು, ಪೂಜೆ ಮಾಡಿಸಿ ಆಶೀರ್ವಾದ ಮಾಡಿಸ್ಕೊಂಡ್ರು. ನೀವು ನೋಡ್ಬೋದು, ಈ ಗೌರಿ ಗಣೇಶ ಹಬ್ಬ ಅಂದರೆ ಒಂಥರ ಸ್ಪೆಷಲ್ ಇರುತ್ತೆ. ಗಣೇಶನ ಕೂರಿಸೋದು, ಗೌರಿ ಕೂರಿಸೋದು ಎಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಹಬ್ಬ ಮಾಡೋಕ್ಕೆ, ಹಬ್ಬದ ವಾತಾವರಣ. ಹಾಗೆ ನೀವು ನೋಡ್ಬೋದು, ನನಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಮ್ಮ ಹಳ್ಳಿ ಕಡೆ ಹಬ್ಬ ಹೇಗಿತ್ತು, ನೀವು ಸಿಟಿ ಕಡೆ ಮಾಡೋ ಅಂಥ ಹಬ್ಬಕ್ಕೂ ಹಳ್ಳಿ ಕಡೆ ಮಾಡೋ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಈ ವಿಡಿಯೋದಲ್ಲಿ ನಾನು ಹೇಗೆ ಎಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸಂಜೆ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಮಾಡಿರೋ ಅಂಥ ಹಬ್ಬಕ್ಕೆ ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಪ್ರಸಾದವಾಗಿ ತಗೊಳ್ತೀವಿ. ಹಾಗೆ ಹಸುಗೆ ಕಂಪ್ಲೀಟಾಗಿ ಪ್ರಸಾದನ ಕೊಟ್ಟು, ಅದು ಬಿಟ್ಟಿರೋದ್ರಲ್ಲಿ ಸ್ವಲ್ಪ ಪ್ರಸಾದನ ತಿನ್ನಬೇಕಂತೆ, ಹಸು ತಿಂದಿರೋದನ್ನ. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ತಿನ್ನಿಸ್ಬಿಟ್ಟು ಸ್ವಲ್ಪ ಮಾತ್ರ ಉಳಿದಿರೋದನ್ನ ನಾವು ಪ್ರಸಾದವಾಗಿ ತಗೊಳ್ತೀವಿ. ಗಣೇಶನ ಇಡೋದಕ್ಕೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ, ಯಾವುದೋ ವರ್ಷವೂ ಗಣೇಶ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ. ಬಟ್ ಈ ವರ್ಷ ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ಬೇಕು, ಯಾವುದೇ ಥರ ನಮ್ಮ ಮನೆ ಒಳ್ಳೆ ಕಾರ್ಯಕ್ಕೆ ವಿಘ್ನೇಶ್ವರ ಯಾವುದೇ ವಿಘ್ನ ಬರದೇ ಇರೋ ಥರ ಮುಂದೆ ಅವನ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳಿ ಗಣೇಶನ ತರಿಸಿ ಎಲ್ಲ ಅಲಂಕಾರ ಮಾಡಿ ಗಣೇಶನ ಕೂರಿಸಿದ್ದೀವಿ. ಒಂದೇ ದಿನ ಗಣೇಶನ ಇಟ್ಕೊಂಡು ತುಂಬ ಚೆನ್ನಾಗಿ ಅವ್ರಿಗೆ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ. ನೀವು ನೋಡ್ತಿರ್ಬೋದು ಇಲ್ಲಿ ಹೇಗೆ ಎಲ್ಲ ಅಲಂಕಾರ ಮಾಡಿದ್ದೀನಿ ಅಂತ. ಗಣೇಶನಿಗೆ ಗರಿಕೆ ಇಷ್ಟ ಇರೋದ್ರಿಂದ ನಾನು ಗರಿಕೆನಲ್ಲೇ ಡೆಕೋರೇಷನ್ ಮಾಡಿದ್ದೀನಿ. ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಾಯಿ ಮತ್ತು ಎಳ್ಳುಂಡೆ, ಒಬ್ಬಟ್ಟು ಎಲ್ಲದನ್ನು ಮಾಡಿದ್ದೀವಿ. ನೀವು ನೋಡ್ಬೋದು ಹೇಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮನೆ ಪುಟ್ಟ ಗಣೇಶ, ಹಾಗೆ ಪುಟ್ಟ ಗೌರಿ. ಪರಿಸರ ಪ್ರೇಮಿಗಳು ಇಷ್ಟ ಆದರೆ, ಪರಿಸರ ಪ್ರೇಮಿಗಳು ಅಂತ ಹೇಳಿದ್ರೆ ಬಣ್ಣ ಹೊಡೆದೇ ಇರೋ ಗಣೇಶ ಅಲ್ಲ, ಕಂಪ್ಲೀಟಾಗಿ ಮಣ್ಣಿಂದ ಮಾಡಿರೋದು, ಮಣ್ಣಿನ ಕಲರ್ ಇರೋದು ಮಾತ್ರ ಇರೋದ್ರಿಂದ ಪರಿಸರ ಪ್ರೇಮಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಮಾವ ಸಂಜೆ ಅದಕ್ಕೆ ಆರತಿ ಮಾಡಿ ಪೂಜೆ ಮಾಡಿದ್ರು. ನನ್ನ ಮಗಳನ್ನೂ ಕೂಡ ಪೂಜೆ ಮಾಡಿದ್ಲು.
ಪೂಜೆ ಎಲ್ಲ ಮುಗಿಸಿ ವಿಸರ್ಜನೆ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಅವತ್ತೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾವು ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಫಸ್ಟ್ ಇಯರ್ ಆ್ಯನಿವರ್ಸರಿಯಲ್ಲಿ ನಮ್ಮ ಹಸ್ಬೆಂಡ್ ದುಬೈಯಲ್ಲಿರೋದ್ರಿಂದ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಈ ಟೈಮು ಸೆಕೆಂಡ್ ಆ್ಯನಿವರ್ಸರಿಯಲ್ಲಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಈ ಸಲ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ. ಹಾಗೆ ಹಬ್ಬದ ದಿನ ಬಂದಿರೋದ್ರಿಂದ ಇನ್ನೂ ತುಂಬ ಖುಷಿ ಆಯಿತು. ನಾವು ಫೆಸ್ಟಿವಲೆಲ್ಲ ಗಣೇಶ ಕೂರಿಸಿ ಗೌರಿ ಹಬ್ಬ ಎಲ್ಲ ಮಾಡಿ ಗಣೇಶನ ತುಂಬ ಚೆನ್ನಾಗಿ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಹಾಗೆ ಅವತ್ತೇ ಸಂಜೆ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ತುಂಬ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡ್ತಾ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಕೇಳ್ಕೊಳ್ತೀನಿ. ಪ್ರತಿ ಒಂದು ವಿಡಿಯೋನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಕ್ಲಿ ಒನ್ಸ್, ಆ ಥರ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ.